ಅತ್ತ ಮಳೆಯೂ ಇಲ್ಲ, ಇತ್ತ ಬೆಳೆದ ಬೆಳೆಗೆ ಹಣವೂ ಇಲ್ಲ. ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಕಬ್ಬು ಪೂರೈಸಿ 7 ತಿಂಗಳು ಕಳೆದ್ರೂ ರೈತರಿಗೆ ನೀಡ್ತಾ ಇಲ್ಲ ಕಬ್ಬಿನ ಹಣ. ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಂದ ಸರ್ಕಾರದ ಆದೇಶ ಉಲ್ಲಂಘನೆ ಆಗ್ತಾ ಇದೆ. ಕಬ್ಬು ನೀಡಿದ 14 ದಿನಗಳಲ್ಲಿ ರೈತರಿಗೆ ಹಣ ನೀಡೋದಕ್ಕೆ ಸರ್ಕಾರ ಆದೇಶ ಮಾಡಿತು. ಅದೇ ಸರ್ಕಾರದ ಆದೇಶಕ್ಕೇನೆ ಡೋಂಟ್ ಕೇರ್ ಅಂತ ಇರೋದು ಸಕ್ಕರೆ ಕಾರ್ಖಾನೆಗಳು. ಕಬ್ಬಿನ ಹಣಕ್ಕಾಗಿ ಡಿಸಿ ಕಚೇರಿ ಬಳಿ ಹಲವು ಬಾರಿ ರೈತರ ಪ್ರತಿಭಟನೆಗೂ ಡೋಂಟ್ ಕೇರ್ ಅಂತಿರುವಂತ ಸಕ್ಕರೆ ಕಾರ್ಖಾನೆಗಳು. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಒಂದು ಪ್ರಮುಖ ಬೆಳೆಯಾಗಿ ರೈತರು ಬೆಳೆಸ್ತಾರೆ. ಅದು ಬೆಳೆ 12 ತಿಂಗಳು, 1 ವರ್ಷ ರೈತ ಬೆಳೆಸಬೇಕಾಗ್ತದೆ. ಬೆಳೆ ಆದ ನಂತರ ಅದು ಫ್ಯಾಕ್ಟ್ರಿ ಕೊಟ್ಟ ಮ್ಯಾಗ ಫ್ಯಾಕ್ಟ್ರಿಯವರು 8 ತಿಂಗಳಾದ್ರೂ ಅವ್ರಿಗೆ ಪೇಮೆಂಟ್ ಕೊಡೋಂಗಿಲ್ಲ. ಇದು ರೈತರ ಗತಿ ಭಾಳ ದುರಸ್ಥಿತಿ, ಭಾಳ ಇದು ಆಗಿದೆ. ಈಗ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಗೌರಿ ಶುಗರ್ಸ್ದವ್ರದ್ದು ಇನ್ನೂ 2.5 ಕೋಟಿ ಬ್ಯಾಲೆನ್ಸ್ ಅದ, 8 ತಿಂಗಳಾಯಿತು. ಆನಂತರ ನಾರಾಯಣ ಶುಗರ್ ಫ್ಯಾಕ್ಟ್ರಿದವರು ಒಂದು 100 ರೂಪಾಯಿ ಬರಬೇಕು. ಆನಂತರ BKSK ಅವರು 50 ರೂಪಾಯಿ ಕೊಡಬೇಕು. ಆನಂತರ ಭವಾನಿ ಶುಗರ್ಸ್ ಅಂತ ಪ್ರೈವೇಟ್ ಅದು ಅದ, ಟನ್ನಿಗೆ 50 ರೂಪಾಯಿ ಕೊಡಬೇಕು. ಆದರೆ ಸುಮಾರು ಇಲ್ಲಂದ್ರೂ ಒಂದು 10 ಕೋಟಿಗಿನ್ನ ಮ್ಯಾಂಗ್ ಅದ. ಇವತ್ತು ರೈತ ಈಗೇನು ಮುಂಗಾರು ಬಂತು, ಅವನು ಬೀಜ ಗೊಬ್ಬರ ತರ್ಲಾಕ ರೊಕ್ಕ ಎಲ್ಲ ಸಾಲ ಸೂಲ ಮಾಡ್ತಾನೆ ಬಿತ್ತೇನೆ, ಅದನ್ನು ಮಳೆನೂ ಇಲ್ಲ. ಆದರೆ ಯಾವಾಗ ನಾವು ಕಬ್ಬಿನ ಫ್ಯಾಕ್ಟ್ರಿ ಚಾಲೂ ಆದಾಗ ಸತತವಾಗಿ ಒಂದು ವಾರ ಏನಪ್ಪ ಅಂದ್ರೆ ನಾವು ಧರಣಿ ಸತ್ಯಾಗ್ರಹ ಕೂತಾಗ ಅವು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ ಬಂದು ನಮಗೆ ಎಬ್ಸಿದ್ರು. ಏನಂತ ಅಂದ್ರೆ 2,900 ರೂಪಾಯಿ ನಾವು ಕೊಡ್ತೀವಿ, ಫ್ಯಾಕ್ಟ್ರಿಯವ್ರವ್ರು ಕೊಡ್ತೀವಿ, 50 ರೂಪಾಯಿ